ನಾನು ಕೂಲಿ ಮಾಡಿದ್ರು ಚಿಂತೆ ಇಲ್ಲ, ನನ್ನ ಮಕ್ಕಳು ಕುದುರೆ ಹತ್ತಿ ಮೆರಿಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ. ನನ್ನ ಕಾಲಲ್ಲಿ ಹರಿದ ಚಪ್ಪಲೆ ಇದ್ರು ಚಿಂತೆ ಇಲ್ಲ, ನನ್ನ ಮಕ್ಕಳ ಕಾಲಲ್ಲಿ ಸ್ಪಾರ್ಕ್ಸ್ ಚಪ್ಪಲೆಗಳು ಇರಬೇಕು ಅಂತ ಕನಸು ಕಂಡು ನಿಮಗೆ ಶಾಲೆ ಕಳಿಸಿದ್ದಾರೆ. ನನ್ನ ಮೈ ಮೇಲೆ ಹರಿದ ಬಟ್ಟೆ ಇದ್ರು ಚಿಂತೆ ಇಲ್ಲ, ನನ್ನ ಮಗ ನನ್ನ ಮಗಳು ರಾಜ್ಕುಮಾರಿ ತರ ಇರಬೇಕು ಅಂತ ಹೇಳಿ ಚಂದದ ಡ್ರೆಸ್ ಅನ್ನ ಕೊಟ್ಟು ನಿಮಗೆ ಯಾವುದೇ ಕೆಲಸಕ್ಕೆ ಹಚ್ಚದೆ ಓದ್ಬೇಕು. ನನ್ನ ಬದುಕು, ನನ್ನ ಮನೆತನದ ಬದುಕು ನನ್ನ ಮಕ್ಕಳಿಂದ ಬದಲಾಗಬೇಕು. ನನ್ನ ಮಗ ನನ್ನ ಕುಟುಂಬಕ್ಕೆ ಆಧಾರ ಆಗ್ಬೇಕು. ನನ್ನ ಮಗಳು ಭವ್ಯ ಭವಿಷ್ಯತ್ತನ್ನ ಕಾಣ್ಬೇಕು ಅಂತ ಕನಸ್ಕೊಂಡು ಕೂಲಿ ಮಾಡಿದ್ರು ಚಿಂತೆ ಇಲ್ಲ, ಹಣ ಕೂಡಿಸ್ಕೊಂಡು ಸಾಲ ಮಾಡಿಕೊಂಡು ನಿಮ್ಮನ್ನ ಕಾಲೇಜಿಗೆ ಕಲಿಸಿದಾರಲ್ಲ, ಯೋಚನೆ ಮಾಡಿ ಒಂದು ಸಾರಿ. ಆ ತಾಯಿಯ ಋಣವನ್ನ ತೀರಿಸ್ಬೇಕಲ್ವಾ? ಆ ತಂದೆಗಳ ಋಣವನ್ನ ನೀವು ತೀರಿಸ್ಬೇಕಲ್ವಾ? ನಿಮಗೆ ಜ್ಞಾನದ ಭಿಕ್ಷೆಯನ್ನ ಕೊಟ್ಟಿರುವ ಗುರುವಿನ ಋಣ ತೀರಿಸ್ಬೇಕಲ್ವಾ? ಹಾಗಿದ್ರೆ ಏನ್ ಮಾಡ್ಬೇಕು ಅಂತ ಒಂದು ಡಿಸೈಡ್ ಮಾಡಿ ಸ್ಟೂಡೆಂಟ್ಸ್. ಆ ಅಪ್ಪ ಅಮ್ಮನ ಋಣವನ್ನ ಯಾವ ಕಾಲಕ್ಕೂ ತೀರ್ಸೋದಕ್ಕೆ ಸಾಧ್ಯನೇ ಇಲ್ಲ.